ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಮಾವಿನ ಹಣ್ಣಿನ ಕಾಲದಲ್ಲಿ ನಾವು ತುಂಬ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡ್ಬೋದು. ಏಕೆಂದರೆ ಈ ಸೀಸನ್ ಮುಗಿದ್ಮೇಲೆ ಮತ್ತೆ ಅದನ್ನು ತಿನ್ನೋದಕ್ಕಾಗಲ್ಲಲ್ವಾ. ಹಾಗಾಗಿ ಈ ಸೀಸನ್ನಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾವಿನ ಹಣ್ಣಿನ ರೆಸಿಪಿಗಳನ್ನ ಮಾಡ್ತಾ ಹೋಗೋಣ. ಇವತ್ತಿನ ರೆಸಿಪಿ ಬಂದು ಮಾವಿನ ಹಣ್ಣಿನ ಕೇಸರಿ ಬಾತು. ನಿಜಕ್ಕೂ ಇದು ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಮಾಡಿ ನೀವೆಲ್ಲರೂ ಇಷ್ಟಪಡ್ತೀರ. ಹಾಗಾಗಿ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೀವು ತಪ್ಪದೆ ಒಮ್ಮೆ ಸೀಸನ್ ಮುಗಿಯೋದ್ರಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದಕ್ಕೆ ನಾನು ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ 1 ಗ್ಲಾಸ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನಾನು ಕೇಸರಿ ಬಾತ್ ಮಾಡೋದಕ್ಕೆ ಚಿರೋಟಿ ರವೆಯೇ ಉಪಯೋಗಿಸ್ತೀನಿ. ಹಾಗಾಗಿ 1 ಗ್ಲಾಸ್ ರವೆಗೆ 3/4 ಗ್ಲಾಸ್ನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಜೊತೆಗೆ 1 ಮೀಡಿಯಮ್ ಸೈಜಿನ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಆ 1 ಗ್ಲಾಸ್ ರವೆಗೆ ಮೀಡಿಯಮ್ ಸೈಜಿನ ಮಾವಿನ ಹಣ್ಣಾದರೆ ಸಾಕಾಗುತ್ತೆ. ಜೊತೆಗೆ ಮಾವಿನ ಹಣ್ಣು ತುಂಬ ಸಿಹಿಯಾಗಿರಬೇಕು. ಹುಳಿ ಇದ್ದರೆ ಕೇಸರಿ ಬಾತ್ ಸ್ವಲ್ಪ ಹುಳಿ ಹುಳಿ ಆಗಿಬಿಡುತ್ತೆ. ಹಾಗಾಗಿ ತುಂಬ ಸಿಹಿಯಾದಂತಹ ಮಾವಿನ ಹಣ್ಣು ನೀವು ತೊಗೋಬೇಕಾಗುತ್ತೆ. ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಮತ್ತು ಲವಂಗ, ಅರ್ಧ ಸ್ಪೂನಷ್ಟು ಕಲ್ಲರು, ಜೊತೆಗೆ ಕೊಬ್ಬರಿ, ರುಚಿಗೆ ತಕ್ಕಷ್ಟು ತುಪ್ಪ, 1 ಗ್ಲಾಸ್ನಷ್ಟು ಹಾಲು ತೊಗೊಂಡಿದ್ದೀನಿ. ಈ ಪ್ರಮಾಣ ಹೇಗಿರಬೇಕಪ್ಪ ಅಂದರೆ, ನಾವು 1 ಗ್ಲಾಸ್ ರವೆಯನ್ನು ತೊಗೊಂಡ್ರೆ ಅದಕ್ಕೆ 3 ಗ್ಲಾಸ್ನಷ್ಟು ನೀರನ್ನು ಸೇರಿಸಬೇಕಾಗುತ್ತೆ. 1:3 ಪ್ರಮಾಣದಲ್ಲಿ ನಾವು ನೀರನ್ನು ಆಡ್ ಮಾಡಬೇಕಾಗುತ್ತೆ. ಆ 3 ಗ್ಲಾಸ್ ನೀರಲ್ಲಿ ನಾನು 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. 2 ಗ್ಲಾಸ್ನಷ್ಟು ನೀರನ್ನು ಮಿಕ್ಸ್ ಮಾಡ್ಕೊತೀನಿ. ಹಾಗಾಗಿ ಇದ್ರ ಪ್ರಮಾಣವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಯಾವ ಗ್ಲಾಸಲ್ಲಿ ರವೆ ತೊಗೊಳ್ತೀವೋ ಅದೇ ಗ್ಲಾಸಲ್ಲಿ 3 ಗ್ಲಾಸಷ್ಟು ನೀರು ಬೇಕಾಗುತ್ತೆ. 3/4 ಗ್ಲಾಸಷ್ಟು ಸಕ್ಕರೆ ಬೇಕಾಗುತ್ತೆ. ಅಕಸ್ಮಾತ್ ಒಂದು ವೇಳೆ ಮಾವಿನ ಹಣ್ಣು ಏನಾದರೂ ನಿಮ್ಮಲ್ಲಿ ಹುಳಿ ಅನಿಸಿದ್ರೆ ಇನ್ನೂ 2-3 ಸ್ಪೂನಷ್ಟು ಸಕ್ಕರೆಯನ್ನು ನೀವು ಆಡ್ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ರುಚಿಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ತೊಗೊಂಡಿರೋಂಥ ಹಣ್ಣನ್ನು ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಚಿಕ್ಕ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಗ್ರೈಂಡ್ ಮಾಡಿ ನಾವು ಕೇಸರಿ ಬಾತಿಗೆ ಸೇರಿಸಬೇಕಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 4-5 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಈಗ ಈ ತುಪ್ಪ ಚೆನ್ನಾಗಿ ಬಿಸಿಯಾಗಲಿ. ನೋಡಿ, ತುಪ್ಪ ಬಿಸಿಯಾಗಿದೆ. ಈಗ ನಾವು ತೊಗೊಂಡಿರೋಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿನವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳೋಣ. ನೋಡಿ, ಈ ದ್ರಾಕ್ಷಿಗಳೆಲ್ಲ ಆಗಿದೆ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಸಪ್ರೇಟ್ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ರೆ ಆಮೇಲೆ ನಾವು ಇದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ತೆಗೆದಿಟ್ಟಾದಮೇಲೆ ಇದೇ ತುಪ್ಪದಲ್ಲಿ ನಾವು ತೊಗೊಂಡಿರೋಂಥ ರವೆನ ಹಾಕಿ ತುಪ್ಪದ ಜೊತೆ ಹುರ್ಕೊಳ್ಬೇಕಾಗುತ್ತೆ. ಜೊತೆಗೆ ನಾವು ತೊಗೊಂಡಿರೋ ಲವಂಗ ಸಹ ಈ ತುಪ್ಪದೊಳಗಡೆ ಹಾಕ್ಕೊಳ್ಳೋಣ. ಆಗ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಈಗ ರವೆನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅದು ಕಲರ್ ಚೇಂಜ್ ಆಗೋವರೆಗೂ, ಘಮ ಘಮ ಅಂತ ಬರೋವರೆಗೂ ತುಪ್ಪದ ಜೊತೆಲೆ ಈ ರೀತಿ ಕೈ ಬಿಡ್ದಿರೋ ಹುರಿತಾ ಬನ್ನಿ. ತಳ ಒತ್ತಬಾರ್ದು. ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 1-2 ನಿಮಿಷಗಳ ಕಾಲ ಹುರಿದ್ರೆ ಸಾಕು. ಇದು ಚಿರೋಟಿ ರವೆ ಅಲ್ವಾ, ಬೇಗ ಆಗುತ್ತೆ. ಈ ಸ್ಮೆಲ್ಲು ನಮಗೆ ಗೊತ್ತಾಗುತ್ತೆ ರವೆ ಹೇಗೆ ರೆಡಿಯಾಗಿದೆ ಅಂತ. 1-2 ನಿಮಿಷ ಕೈ ಬಿಡ್ದಿರ ತಿರುಗಿಸ್ಕೊಳ್ಳೋಣ. ನೋಡಿ, ರವೆ ಎಲ್ಲ ಘಮ ಘಮ ಅಂತ ಬಂದಿದೆ. ಜೊತೆಗೆ ಬಣ್ಣನೂ ಸಹ ಬದಲಾಗಿದೆ. ಈ ಟೈಮಲ್ಲಿ ನಾವು ತೊಗೊಂಡ್ರಂಥ 3/4 ಕಪ್ಪಷ್ಟು ಸಕ್ಕರೆಯನ್ನು ಸಹ ಈಗಲೇ ಸೇರಿಸ್ಕೊಂಡು ಅದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಒಂದು ಟೈಮಲ್ಲಿ ನಾನು ತೊಗೊಂಡಿರೋಂಥ ಕಲ್ಲರ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಕಲ್ಲರೆಲ್ಲ ಮಿಕ್ಸ್ ಆಗಲಿ. ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಹೇಳ್ದಾಗೆ ನಾನು ಇದಕ್ಕೆ 2 ಗ್ಲಾಸ್ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ.
ಆ ಬಿಸಿ ನೀರನ್ನು ಇದಕ್ಕೆ ಸೇರಿಸ್ತೀನಿ. ಮತ್ತು ಈ 1 ಗ್ಲಾಸ್ ಹಾಲು, ಇದು ಬಿಸಿ ಮಾಡಿ ಆರಿರೋ ಹಾಲನ್ನೇ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ. 1 ಗ್ಲಾಸ್ ಹಾಲು 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಾಲನ್ನ ಹಾಕ್ಬಿಟ್ಟು ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನು 2 ಕಪ್ನಷ್ಟು ಅಳತೆ ಮಾಡಿ ನೀರು ಕಾಯೋದಕ್ಕಿಟ್ಟಿದ್ದೆ. ಆ ನೀರನ್ನು ಸಹ ಈಗ ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸಿ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಏಕೆಂದರೆ ಕೇಸರಿ ಬಾತ್ ನಮಗೆ ತುಂಬ ಸಾಫ್ಟಾಗಿ ಬರಬೇಕು ಅಂತಂದರೆ ನಾವು 1 ಗ್ಲಾಸ್ ರವೆಗೆ 3 ಗ್ಲಾಸಷ್ಟು ನೀರನ್ನು ಸೇರಿಸ್ಬೇಕಾಗುತ್ತೆ. ಈಗ ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡೋಣ. ನೋಡಿ, ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನು ತೊಗೊಂಡಿರೋಂಥ ಮಾವಿನ ಹಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಮಾವಿನ ಹಣ್ಣನ್ನು ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗಬೇಕು. ಕ್ಲೀನಾಗಿ ಒಂದು ಮಿಕ್ಸ್ ಕೊಡೋಣ. ಎಲ್ಲವನ್ನು ಚೆನ್ನಾಗಿ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಮಾವಿನ ಹಣ್ಣು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಒಂದು ಟೈಮಲ್ಲಿ ನಾನು ತೊಗೊಂಡಿರೋಂಥ 2 ಸ್ಪೂನಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 3 ಏಲಕ್ಕಿ ಪೌಡರ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತೊಗೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಇವಾಗಲೇ ಮಿಕ್ಸ್ ಮಾಡೋಣ. ಎಲ್ಲವನ್ನು ಒಂದು ಮಿಕ್ಸ್ ಮಾಡಿ ಈಗ ಕೊನೆಯಲ್ಲಿ ನಮ್ಗೆ ಅಗತ್ಯ ಇರೋಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಇದಕ್ಕಿನ್ನೂ 4 ರಿಂದ 5 ಸ್ಪೂನ್ ತುಪ್ಪ. ನಾವು ಎಷ್ಟು ತುಪ್ಪ ಹಾಕಿದ್ರೂ ಸಹ ಅಷ್ಟು ಒಳ್ಳೆ ಟೇಸ್ಟು, ಸಾಫ್ಟು ಎಲ್ಲ ಬರುತ್ತೆ. ನೋಡಿ, ನಾನೀಗ ಮತ್ತೆ 5 ರಿಂದ 6 ಸ್ಪೂನ್ ತುಪ್ಪವನ್ನು ಸೇರಿಸಿದ್ದೀನಿ. ಈಗ ಒಳ್ಳೆಯದನ್ನು ಮಿಕ್ಸ್ ಕೊಟ್ಬಿಡೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಲಿರಬೇಕು. ನೀವು ಸ್ವಲ್ಪ ಸಿಹಿ ತಿನ್ನೋರಾದರೆ 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಆಗ ಸಿಹಿ ನಿಮಗೆ ಸರಿ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗೆಲ್ಲ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ನೋಡಿ, ಕೇಸರಿ ಬಾತ್ ಮೇಲೆಲ್ಲ ಈ ತುಪ್ಪ ಬಂದಾಗ ಘಮ ಘಮ ಅಂತ ಫ್ಲೇವರು ಈಗಲೇ ಬರ್ತಾ ಇದೆ. ಆಗ ಮಾಡುವಾಗಲೇ ಗೊತ್ತಾಗುತ್ತೆ ಇದ್ರ ಟೇಸ್ಟು ಹೇಗಿದೆ ಅಂತ. ಈಗ ನಾವು 1 ನಿಮಿಷ ಬಿಟ್ಟು ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು. ನೋಡಿ, ತುಪ್ಪ ಎಲ್ಲ ಮೇಲೆ ಬರುತ್ತೆ. ಆ ಟೈಮ್ ನೋಡಿಕೊಂಡು ನಾವು ಆಫ್ ಮಾಡೋಣ. ನೋಡಿ, ಇಷ್ಟು ಕುದ್ರೆ ಸಾಕು. ಇನ್ನು ತುಂಬ ಹೊತ್ಬಿಟ್ರೆ ತಳ ಒತ್ತುತ್ತೆ. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೋಬೋದು. ನೋಡಿ, ಅದ್ಭುತ ರುಚಿಯುಳ್ಳ ಮಾವಿನ ಹಣ್ಣಿನ ಕೇಸರಿ ಬಾತ್ ಸವಿಯಲು ಸಿದ್ಧವಾಗಿದೆ. ನಿಜಕ್ಕೂ ಈ ಮಾವಿನ ಹಣ್ಣಿನ ಕಾಲದಲ್ಲಿ ಒಮ್ಮೆ ಮಾಡಿ, ತುಂಬ ರುಚಿಯಂತೂ ಅದ್ಭುತವಾಗಿರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.